ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬ್ರೆಡ್ ಪುಡಿಂಗ್ ಮಾಡ್ತಾ ಇದ್ದೀವಿ. ಅದು ಬ್ರೆಡ್ ಪುಡಿಂಗ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು: 2 ಮೊಟ್ಟೆ, 4 ಸ್ಲೈಸ್ ಬ್ರೆಡ್ಡು, 1 ಕಪ್ ಹಾಲು, ಅರ್ಧ ಕಪ್ ಸಕ್ಕರೆ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ತಾ ಇದ್ದೀವಿ. 3 ಟೀ ಸ್ಪೂನ್ ಶುಗರ್ ಹಾಕಿ ಇದನ್ನು ಹಾಗೆ ಕರಗಿಸ್ಕೊತಾ ಇದ್ದೀನಿ. ನೀರು ಏನೂ ಹಾಕಿಲ್ಲ, ಈ ಥರ ನಿಧಾನಕ್ಕೆ ಕರಗಿಸ್ಕೋಬೇಕು. ನೋಡಿ, ಈ ಥರ ನಿಧಾನವಾಗಿ ಕರಗುತ್ತೆ ಸಕ್ಕರೆ. ಇವಾಗ ಇದು ಕರಗ್ತಾ ಇದೆ. ಇದು ಕರಗಿ ಇವಾಗ ಸಿರಪ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಕರಗಬೇಕೆಲ್ಲ. ನೋಡಿ, ಇವಾಗ ನೀಟಾಗಿ ಕರಗಿ ಇದು ಬ್ರೌನ್ ಕಲರ್ ಬರಬೇಕು. ಇವಾಗ ಇದು ಕ್ಯಾರಮಲ್ ಆಗಬೇಕು. ಆ ಥರ ನೋಡಿ, ಇವಾಗ ಬಂದಿದೆ ಇದು ಬ್ರೌನ್ ಕಲರು. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಕಲರ್ ಬಂದಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ. ಇವಾಗ ಇದನ್ನು ನಾನು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಈ ಥರ ಪಾತ್ರೆಗೆ ಹರಡ್ಕೋಬೇಕು. ಈ ಥರ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಈ ಥರ ಪಾತ್ರೆಗೆಲ್ಲ ಹರಡ್ಕೊಂಡು ಇದೊಂದು ಕಡೆ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಬ್ರೆಡ್ದು ಈ ಎಡ್ಜ್ ಏನಿದೆ ಇದನ್ನೆಲ್ಲ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಇವಾಗ ನೋಡಿ, ಇವಾಗ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ, ಸಕ್ಕರೆ ಹಾಕ್ತಾಯಿದ್ದೀನಿ, ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಲು, ಮೊಟ್ಟೆ, ಸಕ್ಕರೆ. ಇವಾಗ ಇದಕ್ಕೆ ನಾನು ಬ್ರೆಡ್ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಬ್ರೆಡ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿರೋದನ್ನು ನಾವು ಮೊದಲೇ ಒಂದು ಪಾತ್ರೆಗೆ ಶುಗರ್ ಸಿರಪ್ ಹಾಕಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ನಾವು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ಅರ್ಧ ನೀರು ಹಾಕಿದ್ದೀನಿ. ಅದರೊಳಗಡೆ ಒಂದು ಬಟ್ಲು ಇಟ್ಟಿದ್ದೀನಿ. ನಿಮ್ಮ ಮನೇಲಿ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡೇ ಇಟ್ಕೊಳ್ಳಿ. ಈ ನೀರು ಸ್ವಲ್ಪ ಕುದಿಬೇಕು. ಈ ನೀರು ಕುದಿ ಬಂದಮೇಲೆ ನಾವು ಇದಕ್ಕೆ ಪಾತ್ರೆ ಇಡೋಣ. ಇವಾಗ ನೀರು ಕಾಯ್ದಿದೆ. ಇವಾಗ ಇದಕ್ಕೆ ಈ ಪಾತ್ರೆನ ಇಟ್ಬಿಟ್ಟು ಇವಾಗ ಇದರಲ್ಲಿ ಪಾತ್ರೆ ಇಟ್ಟಿದ್ದೀವಿ. ಇವಾಗ ಮುಚ್ಚಳ ಮುಚ್ಚಿಬಿಡೋಣ. ಈ ಥರ ಮುಚ್ಚಳ ಮುಚ್ಚಿಬಿಟ್ಟು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ ಫ್ರೆಂಡ್ಸ್, ಇವಾಗ ಇದು 20 ನಿಮಿಷ ಆಗಿದೆ. ಇವಾಗ ಇದನ್ನು ನಾವು ಓಪನ್ ಮಾಡಿ ಇವಾಗ ಇದಕ್ಕೆ ನಾವು ಈ ಥರ ಸ್ಟಿಕ್ ಚುಚ್ಚಿಬಿಟ್ಟು ಚೆಕ್ ಮಾಡ್ಕೊಳ್ಳೋಣ.
ಇವಾಗ ಇನ್ನೂ ಸ್ವಲ್ಪ ಆಗಬೇಕು ನೋಡಿ ಫ್ರೆಂಡ್ಸ್. ಈ ಥರ ಮಧ್ಯದಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ನಾವು ಚೆಕ್ ಮಾಡಿಕೊಂಡು ಈ ಥರ ಹಸಿ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ಇದು 30 ನಿಮಿಷ ಆಗಿ ನೀಟಾಗಿ ಬೆಂದಿದೆ. ಇವಾಗ ಇದು ನಾವು ಸ್ಟವ್ ಆಫ್ ಮಾಡ್ತಾಯಿದ್ದೀವಿ. ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಕಡೆ ಆರ್ಕೊಳ್ಳೋಕ್ಕೆ ತೆಗೆದಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಚಾಕುನಲ್ಲಿ ನೀಟಾಗೆಲ್ಲ ದಡ ಬಿಡಿಸ್ಕೊಂಡು ಇವಾಗ ಇದನ್ನೊಂದು ಪ್ಲೇಟಿಗೆ ನೀಟಾಗಿ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಪ್ಲೇಟ್ನ ಇದಕ್ಕೆ ಮುಚ್ಚಿಬಿಟ್ಟು ಈ ಥರ ಶಿಫ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ ವಾವ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಇದನ್ನು ಕಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡ್ತೀನಿ. ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ 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 ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ವಾವ್ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಸ್ಮೂತಾಗಿದೆ ನೋಡಿ ನೋಡಿ ನೋಡಿ. ಇಲ್ಲಿ ಇದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ನೋಡಿ ಫ್ರೆಂಡ್.